Nearly you see like 100 now one company at least those quotas can also be used by our staff. The beginning of our land. This is road. This tent is set up outside our land. You are marking this one as a 100 meter. Yes. ಅದು ನಮ್ಮ ಬೌಂಡ್ರಿ ಬೌಂಡ್ರಿ ಮಾರ್ಕ್ ಮಾಡಿ ಇಲ್ಲಿದೆ ಸರ್. ಈಗ ಇಲ್ಲಿಂದ ಅದು ಬೇಮೆಲ್ ಪ್ರಾಪರ್ಟಿ, ಅದು ಹಳೇದು ಓಲ್ಡ್ ರೋಡ್ಸ್. ಗೊತ್ತಾಯ್ತು. ಇದು ಬೆಂಬಲ್ ಇದು ಈ ರೋಡ್ಗೆ ನಮಗೆ ಕಾಂಟ್ಯಾಕ್ಟ್ ಇಲ್ಲ. ಈ ರೋಡ್ ಮಾತ್ರ 450 ಮೀಟರ್ಸ್. ಮೊದಲನೇದಾಗಿ ನಾನು ಈ ಜಾಗ ಯಾಕೆ ತಗೊಂಡಿದ್ದೀನಿ ಅದಕ್ಕೆ ಹೇಳ್ತೀನಿ. ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಪ್ರೋಗ್ರಾಮ್ ಇದೆ, IRB, ಇಂಡಿಯಾ ರಿಸರ್ವ್ ಬಟಾಲಿಯನ್. ಇಂಡಿಯಾ ರಿಸರ್ವ್ ಬಟಾಲಿಯನ್ 2 ನಮಗೆ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿದೆ. ಒಂದು ನಾವು ಇಲ್ಲಿ KGF ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಒಂದು ಅವತಿ ಇದೆ ನಮ್ಮ ಬೆಂಗಳೂರು ರೂರಲ್ಲಿ ಆ ಕಡೆ ಏರ್ಪೋರ್ಟ್ ಹತ್ರ ಬರುತ್ತೆ. ಮತ್ತೆಲ್ಲ IRBಗೆ ವಿಶೇಷತೆ ಏನಿದೆ, ನಾರ್ಮಲ್ KSRPಗೆ ಟ್ರೈನಿಂಗ್ ಮತ್ತು ನಮ್ಮ IRB ಅವ್ರದ್ದು ಟ್ರೈನಿಂಗ್ ಸೆಪ್ರೇಟ್ ಇರುತ್ತೆ, ಬೇರೆ ಬೇರೆ ಥರ ಇದೆ. ಇವ್ರದ್ದು ಟ್ರೈನಿಂಗ್ ಅಲ್ಲಿ ಆಂಟಿ ನಕ್ಸಲ್, ಆಂಟಿ ಟೆರರಿಸಮ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಸೊ ಅವ್ರದ್ದು 1 ವರ್ಷ ಭಾಳ ಹಾರ್ಡ್ ಟ್ರೈನಿಂಗ್ ಇರುತ್ತೆ. ಸೊ ಅವ್ರದ್ದು ಟ್ರೈನಿಂಗ್ ಬೇರೆ ಥರ ಇದೆ. ನಮ್ಮ KSRP ಟ್ರೈನಿಂಗ್ ಬೇರೆ ಇದೆ. KSRP ಅವ್ರದ್ದು ಟ್ರೈನಿಂಗ್ 9 ತಿಂಗಳು ಆಗುತ್ತೆ. ಇವ್ರದ್ದು ಆಲ್ಮೋಸ್ಟ್ 2 ಇಯರ್ಸ್ ಇದೆ. KGF ಮತ್ತು ಕೋಲಾರ ಭಾಳ ಸೆನ್ಸಿಟಿವ್ ಪ್ಲೇಸ್ ಇದೆ, ತೊಂದರೆ ಇದೆ. ಈಗ ನಮಗೆ 100 ಎಕರೆ ಸಿಕ್ಕಿದೆ. 100 ಎಕರೆಲಿ ನಾವೀಗ ಡೆವಲಪ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 1100 1100 ಸಿಬ್ಬಂದಿ ಸ್ಯಾಂಕ್ಷನ್ ಆಗಿದೆ. ಬಹಳ ಬೇಗನೆ ನಾವು ಇಲ್ಲಿ ಒಂದು ಸ್ಮಾಲ್ ಡಿಟ್ಯಾಚ್ಮೆಂಟ್ ಹಾಕ್ಕೊಂಡು, ಚಿಕ್ಕ ಡಿಟ್ಯಾಚ್ಮೆಂಟ್ ಹಾಕ್ಕೊಂಡು IRBಗೆ ನಾವು ಎಸ್ಟಾಬ್ಲಿಷ್ ಮಾಡ್ತೇವೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಪ್ಲಾನ್ ಮಾಡಬೇಕು, ನೋಡಬೇಕು ನಮ್ಮ ಜಾಗ ಎಲ್ಲಿ ಸಿಗುತ್ತೆ. ಯಾಕೆಂದರೆ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಆಗಲ್ಲ, ಇನ್ನು ಟೈಮ್ ಆಗತ್ತೆ. ಇದರಲ್ಲಿ ಸ್ವಲ್ಪ ದುಡ್ಡು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಕೊಡ್ತಾರೆ, ಮತ್ತು ಮ್ಯಾಕ್ಸಿಮಮ್ ದುಡ್ಡು ನಮ್ಮದು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ 1100 crore ಪ್ಲಾನ್ ಇದೆ. ಬಟ್ ಹಂತದಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತೇವೆ. ಸ್ಟಾರ್ಟಿಂಗಲ್ಲಿ ನಾವು 80 crores ನಾವು ಪ್ರಪೋಸ್ ಮಾಡಿದ್ದೀವಿ. ಮತ್ತು 80 crores ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರುತ್ತೆ. ಬಟ್ ಅದು ಕೂಡ ಸೆಪ್ರೇಟ್ ಸ್ಟೇಜಲ್ಲಿದೆ. ಅದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗೋರಿಗೆ ನಾವು ಬೇರೆ ಕಡೆ ಒಂದು ಡಿಟ್ಯಾಚ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ. ಒಂದು IRB ಬಂದ ನಂತರ ಖಂಡಿತ ಈ ಏರಿಯಾದಲ್ಲಿ ಸೆಕ್ಯೂರಿಟಿ ಎನ್ವೈರನ್ಮೆಂಟ್ ಸ್ವಲ್ಪ ಚೆನ್ನಾಗಿ ಆಗಿಬಿಡ್ತದೆ. ನಾವು ನಮ್ಮ ತಹಸೀಲ್ದಾರ್ಗೆ ಮತ್ತು DC ಪುನಃ ಇನ್ನೊಂದು ಬೇರೆ ಜಾಗ ಇದ್ರೆ ನಮ್ಗೆ ಕೊಡಲಿ. ಯಾಕೆಂದರೆ ಪೊಲೀಸಲ್ಲಿ ಯಾವಾಗ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ ನಮಗೆ ಹೇಳಲಿಕ್ಕೆ ಬರೋಲ್ಲ. ಫಾರ್ ಎಕ್ಸಾಂಪಲ್ ಈಗ KSRP ಆಗ್ತಾ ಇದೆ, ನಾಳೆ ಟ್ರೈನಿಂಗ್ ಆಗ್ಬೋದು, ಸ್ವಲ್ಪ ಬೇರೆ ಬೇರೆ ಕೂಡ ಆಗ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಆಗಬಹುದು. ಲ್ಯಾಂಡ್ ಈಸ್ ಎ ವೆರಿ ಪ್ರೀಸಿಯಸ್ ಥಿಂಗ್. ಸೊ ಒಂದೇ ಸಲ ಬಂದ ನಂತರ ನಮಗೆ ಫ್ಯೂಚರಲ್ಲಿ ನಾವು ಬೇರೆ ಬೇರೆ ಪ್ಲಾನ್ ಮಾಡ್ಬೋದು. ಈಗ ಏನು ಪ್ಲಾನ್ ಇಲ್ಲ. ಈಗ ಮಾತ್ರ ಒಂದು IRB ಇದೆ. ಫ್ಯೂಚರಲ್ಲಿ ಏನು ಬರುತ್ತೆ ನಾವು ಹೇಳಲಿಕ್ಕೆ ಬರಲ್ಲ ಈಗ. ಬಟ್ ಜಸ್ಟ್ ಕೀಪಿಂಗ್ ಇನ್ ಮೈಂಡ್ ದಟ್ ಒನ್ ವಿ ಆರ್ ಡೂಯಿಂಗ್ ದಿಸ್. ಬೇರೆ ಅದು ಈಗ ಸ್ಟಾರ್ಟ್ ಆಗುವಾಗ ನಮಗೆ ಬೇರೆ ಏನು ಹೇಳಲಿಕ್ಕೆ ಇಲ್ಲ. ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಆಸ್ಕ್ ಯು ಕ್ಯಾನ್. ಸಾಹೇಬ್ರು ಬ್ರೀಫ್ ಮಾಡಬೇಡಿ, ದೆನ್ ವಿ ವಿಲ್ ಕಮ್ ಟು ಯಾ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ADGರವರು ವಿಸ್ತಾರವಾಗಿ ಇಲ್ಲಿ IRB ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ನಾನು ADGರವರ ಪರವಾಗಿ ಹಾಗೂ ನಮ್ಮ KSRPರವರ ಪರವಾಗಿ SP KGF ಶಾಂತರಾಜು, ಇಲ್ಲಿ ಕೋಲಾರ DC ಹಾಗೂ ತಹಸೀಲ್ದಾರ್ ಅವ್ರನ್ನ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದರೆ ಅವರು ನಾವಿಲ್ಲಿ KGF ಅಲ್ಲಿ ಒಂದು IRB ಮಾಡಬೇಕಂತ ಅವ್ರಿಗೆ ಹೇಳಿದಾಗ ವಿದಿನ್ 1 or 2 weeks ಅವರು ಲ್ಯಾಂಡ್ ಐಡೆಂಟಿಫೈ ಮಾಡಿ
2-3 ತಿಂಗಳ ಒಳಗಡೆ ಪೊಲೀಸ್ ಇಲಾಖೆಗೆ ಈ ಲ್ಯಾಂಡನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಈಗಾಗಲೇ ADG ಅವರು ಹೇಳಿದ್ದಾರೆ, IRB ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಫಂಡಿಂದ ಆಗುವಂಥ ಒಂದು ಪಡೆ. ಕರ್ನಾಟಕದಲ್ಲಿ ಈಗಾಗಲೇ ನಮ್ಮಲ್ಲಿ 12 KSRP ಇದೆ ಮತ್ತು 2 IRB ಈಗಾಗಲೇ ಇದೆ, ವಿಜಯಪುರದಲ್ಲಿ ಮತ್ತು ಮುನ್ರಾಬಾದಲ್ಲಿ. ಈಗಾಗಲೇ ಇರುವಂಥ KSRP ಮತ್ತು IRB ಎಲ್ಲ ಬ್ಯಾಂಗ್ಳೂರು ನಗರದಲ್ಲಿ, ಕರ್ನಾಟಕದ ಮಧ್ಯಭಾಗದಲ್ಲಿ, ಕೋಸ್ಟಲ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿದೆ. ಈ ಭಾಗದಲ್ಲಿ ಈ ಹಿಂದೆ ಇನ್ನೂ ಯಾವುದೇ KSRP ಆಗಲಿ IRB ಆಗಿರಲಿಲ್ಲ. ಸೊ ಹಾಗಾಗಿ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ, KGF ಇಲ್ಲಿ ಯಾವುದೇ KSRP ಬೇಡಿಕೆ ಇದ್ದಾಗ ಬ್ಯಾಂಗ್ಳೂರಿಂದ ಬಂದು ಹೋಗುವಂಥ ಪರಿಸ್ಥಿತಿ ಇತ್ತು. ಸೊ ಇಲ್ಲಿ ಒಂದು ಆರ್ಮ್ಡ್ ಫೋರ್ಸ್ ಪಡೆಯೋದು ಅವಶ್ಯಕತೆ ಇದೆ ಅಂತ ADG ಅವರು ನಾವೊಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ವಿ. ಸೊ ಇಲ್ಲಿ KGF ಅಲ್ಲಿ ಈಗ IRB ಸ್ಯಾಂಕ್ಷನ್ ಆಗಿದೆ. ಸೊ ಇದರಿಂದ KGF ಅಲ್ಲಿರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಥರದ ಕಾನೂನು ಸುವ್ಯವಸ್ಥೆ ಉಂಟಾದಾಗ ಇಲ್ಲಿಂದ ಶೀಘ್ರದಲ್ಲಿ ಪಡೆಗಳು ಇಲ್ಲಿಂದ ಹೋಗ್ಬೋದು. ಸೊ ಬ್ಯಾಂಗ್ಳೂರಿಂದ ಇಷ್ಟು ದೂರ ಬರುವಂಥದ್ದು ಪರಿಸ್ಥಿತಿ ಏನಿತ್ತು ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇದು ಈಗ ಇನ್ನೂ ಪ್ರಾರಂಭ ಹಂತದಲ್ಲಿದೆ. ಈಗಾಗಲೇ IRB ಸ್ಯಾಂಕ್ಷನ್ ಆಗಿದೆ. ಈಗ ಸ್ಟಾಫನ್ನು ನಾವು ಬೇರೆ ನಮ್ಮ ಪಡೆಗಳಿಂದ ಇಲ್ಲಿ ನಾವು 1 ಅಥವಾ 2 ಪ್ಲಟೂನ್ ಪ್ರಾರಂಭಕ್ಕೆ ನಾವು ಈಗ ಪ್ರಾರಂಭ ಮಾಡ್ತೀವಿ. ತದನಂತರ ಏನು ಎಲ್ಲ